ವಿಜಯನಗರ ವಾಸವಿ ಕಾಲೇಜಿನಲ್ಲಿ ಕಲೆ ತಂತ್ರಜ್ಞಾನದ ಸಂಗಮ ಕಲೋತ್ಸವ ಯಶಸ್ವಿ. ವಿವಿಧ ಕಾಲೇಜು ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣ. ವಿಜಯನಗರದ ವಾಸವಿ ಜ್ಞಾನಪೀಠ ಪ್ರಥಮ ದರ್ಜೆ ಕಾಲೇಜಿನಲ್ಲಿಂದು ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಕಲೆ, ಸಂಸ್ಕೃತಿ, ಸಂಗೀತ, ತಂತ್ರಜ್ಞಾನದ ಸಂಗಮ ಕಲೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಯಿತು. ವಿವಿಧ 8 ಕಾಲೇಜುಗಳ ವಿದ್ಯಾರ್ಥಿಗಳು ಈ ಉತ್ಸವದಲ್ಲಿ ಭಾಗವಹಿಸಿದ್ದರು. ಪ್ರತಿಭೆಗಳನ್ನು ಗುರುತಿಸುವ ಮಹತ್ವದ ವೇದಿಕೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು ವೈವಿಧ್ಯಮ ಸಂಗೀತ, ನೃತ್ಯ, ನಾಟಕ ಪ್ರದರ್ಶಿಸಿ ಸಂಭ್ರಮಿಸಿದರು. ಜೊತೆಗೆ ವಿದ್ಯಾರ್ಥಿಗಳಿಗೆ ಆಧುನಿಕ ಕೌಶಲ್ಯವಾದ ನೆಟ್ ಡಿಸೈನಿಂಗ್, ಬ್ಯಾನರ್, ಪೋಸ್ಟರ್ ವಿನ್ಯಾಸ, ವ್ಯಾಪಾರ ವಲಯ ಕುರಿತ ರಸಪ್ರಶ್ನೆ, ಮಾರುಕಟ್ಟೆ ಸವಾಲುಗಳು, ವ್ಯಾಪಾರ ಕ್ಷೇತ್ರದ ಪ್ರಾತ್ಯಕ್ಷಿಕೆಗಳನ್ನು ಪ್ರದರ್ಶಿಸಿ ತಮ್ಮೊಳಗೆ ಅಡಗಿರುವ ಪ್ರತಿಭೆಯನ್ನು ವಿದ್ಯಾರ್ಥಿಗಳು ಅನಾವರಣಗೊಳಿಸಿದರು. ವಾಸವಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಿ.ಆರ್. ವಿಜಯ್ ಸಾರಥಿ ಅವರು ಮಾತನಾಡಿ, ಕಲೋತ್ಸವ ಅತ್ಯಂತ ವಿನೂತನವಾಗಿ ಮೂಡಿಬಂತು. ಮಹಾಭಾರತದ ನಾಟಕ ಪ್ರದರ್ಶಿಸಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಈ ವರ್ಷ ವಾಸವಿ ಕಾಲೇಜಿನ 616 ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಮೂಲಕ ಉದ್ಯೋಗ ದೊರಕಿಸಿಕೊಡಲಾಗಿದೆ. ಜೊತೆಗೆ ಕ್ರೀಡೆಗೆ ಆದ್ಯತೆ ನೀಡುವ ದೃಷ್ಟಿಯಿಂದ ಜೂನ್ ಇಲ್ಲದೆ ಜುಲೈನಲ್ಲಿ ಅಂತರ್ ಕಾಲೇಜು ವಾಸವಿ ಕಪ್ ಕ್ರಿಕೆಟ್ ಟೂರ್ನಿ ಆಯೋಜಿಸಲಾಗುವುದು. ಗೆದ್ದ ತಂಡಕ್ಕೆ 1 ಲಕ್ಷ ರೂಪಾಯಿ, ರನ್ನರ್ ಆಫ್ ತಂಡಕ್ಕೆ 50,000 ರು ನಗದು ಬಹುಮಾನ ನೀಡಲಾಗುವುದು. ಕೆಜಿಯಿಂದ ಪಿಜಿವರೆಗೆ ಉತ್ತಮ ಶಿಕ್ಷಣದ ಜೊತೆಗೆ ಸ್ವಾವಲಂಬಿ ಬದುಕು ರೂಪಿಸಲು ಒತ್ತು ನೀಡಲಾಗಿದೆ ಎಂದರು. ಪದವಿ ಕಾಲೇಜು ಪ್ರಾಂಶುಪಾಲರಾದ ಪದ್ಮಾ, ಡಾಕ್ಟರ್ ರಂಗಸ್ವಾಮಿ, ಪಿಯು ಕಾಲೇಜು ಪ್ರಾಂಶುಪಾಲರು, ಶಿಕ್ಷಕರು, ಸಿಬ್ಬಂದಿ ಉಪಸ್ಥಿತರಿದ್ದರು. ವಾಸವಿ ಜ್ಞಾನಪೀಠ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಇವತ್ತು ಕಲೋತ್ಸವ ಅನ್ನೋ ಒಂದು ಪ್ರೋಗ್ರಾಮನ್ನು ಮಾಡಿದ್ವಿ. ಕಲೋತ್ಸವ ಪ್ರೋಗ್ರಾಮ್ ಮಾಡೋ ಉದ್ದೇಶ, ಬೇರೆ ಕಾಲೇಜಸ್ನಿಂದನೂ ನಾವು ಇನ್ವೈಟ್ ಮಾಡಿ ಸುಮಾರು 8 ಕಾಲೇಜುಗಳಿಂದ ಬಂದು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಅದರಲ್ಲಿ ಈ ಕಲೋತ್ಸವ ಮಾಡೋ ಉದ್ದೇಶ ಏನು ಅಂತಂತಂದರೆ, ನಮ್ಮ ಕಾಲೇಜಲ್ಲಿ ಅಲ್ದಿರ ಬೇರೆ ಕಾಲೇಜಿಂದನೂ ಬಂದು ಯಾರೇ ಒಬ್ಬ ಮಕ್ಕಳಿಗೆ ಅವರ ಪ್ರತಿಭೆಯನ್ನು ಗುರುತಿಸೋಕ್ಕೆ ಒಂದು ವೇದಿಕೆ ಬೇಕು. ಆ ವೇದಿಕೆ ಬೇಕಾದಾಗ ಎಲ್ಲರೂ ಜೊತೆಯಲ್ಲಿ ಮಾಡೋದಕ್ಕಿಂತ ಬೇರೆ ಬೇರೆ ಕಾಲೇಜಸ್ ಬಂದು ಅವರವರ ಪ್ರತಿಭೆಯನ್ನು ಅವರು ಇಲ್ಲಿ ಪ್ರದರ್ಶನ ಮಾಡಿದ್ರು. ತುಂಬ ಚೆನ್ನಾಗಿ ಪ್ರದರ್ಶನ ಮಾಡಿ ಎಲ್ಲರಿಗೂ ಅವ್ರಗಳಿಗೆ ಆದಂಥ ಒಂದು ಪ್ರಶಸ್ತಿ ಪತ್ರಗಳು ಹಾಗೂ ಮೊಮೆಂಟುಗಳನ್ನು ಕೊಟ್ಟು ಅವರು ಗೌರವಿಸಲಾಯಿತು. ಹಾಗೆ ಒಂದು ಉತ್ತಮವಾಗಿ ಡ್ರಾಮಾ ಮಾಡಿದಂಥ, ಮಹಾಭಾರತದ ಡ್ರಾಮಾ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಕ್ಯಾಶ್ ಅವಾರ್ಡನ್ನು ಕೂಡ ನಾವು ಅವರಿಗೆ ಕರುಣಿಸಿದ್ವಿ. ಹೀಗೆ ಯಾವುದೇ ಒಂದು ಕಾಲೇಜಲ್ಲಿ ಕೇವಲ ವಿದ್ಯಾರ್ಜನೆ ಅಲ್ದಿರ ಪ್ರತಿಯೊಬ್ಬ ಮಕ್ಕಳಲ್ಲೂ ಇರುವಂಥ ಒಂದು ಪ್ರತಿಭೆಯನ್ನು ಗುರುತಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಲೋತ್ಸವ ಅಂಥೇಳಿ ಮಾಡಿದ್ದೀವಿ. ಇದೇ ಥರ ಪ್ರತಿ ವರ್ಷ, ಈ ವರ್ಷದಲ್ಲಿ ಇನ್ನೊಂದು ದೊಡ್ಡ ಒಂದು ಹೆಮ್ಮೆ ಆಗಿರುವಂಥ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ನಮ್ಮ ಕಾಲೇಜಿಂದ ಸುಮಾರು 616 ಜನ ವಿದ್ಯಾರ್ಥಿಗಳು ವಿವಿಧ ಪ್ರತಿಷ್ಠಿತ ಕಂಪನಿಗಳಿಂದ ಉದ್ಯೋಗಾವಕಾಶವನ್ನು ಕೂಡ ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ಇದೇ ಕೇವಲ ವಿದ್ಯಾರ್ಥಿ ಅಲ್ದಿರ ಉದ್ಯೋಗಾವಕಾಶಗಳನ್ನು ಕಲ್ಪಿಸ್ಕೊಡೋ ಒಂದು ಉದ್ದೇಶ ಇಟ್ಕೊಂಡು ಈ ಸಂಸ್ಥೆ ಮುನ್ನುಗ್ತಾ ಇದೆ. ಈ ಒಂದು ಜೂನ್ ಅಥವಾ ಜುಲೈನಲ್ಲಿ ವಾಸವಿ ಕಪ್ ಅಂತೇಳಿ ಕ್ರಿಕೆಟ್ ಎಲ್ಲ ಇಂಟರ್ ಕಾಲೇಜಸ್ ಕ್ರಿಕೆಟ್ ಕ್ಲಬ್ಬನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಸಹ ವಿನ್ನರ್ಸ್ಗೆ 1 ಲಕ್ಷ ರೂಪಾಯಿ, ರನ್ನರ್ಸ್ಗೆ 50,000 ರೂಪಾಯಿ ಕ್ಯಾಶ್ ಅವಾರ್ಡನ್ನು ಕೂಡ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನು ಅಂದರೆ, ಕ್ರೀಡೆಯಿಂದ ಇರ್ಬೋದು, ಕಲ್ಚರಲಿಂದ ಇರ್ಬೋದು, ಅವರವರ ಪ್ರತಿಭೆಯಲ್ಲಿರ್ಬೋದು, ವಿದ್ಯಾಭ್ಯಾಸದಲ್ಲಿರ್ಬೋದು, ಇವೆಲ್ಲವನ್ನೂ ಕೊಟ್ಟು ಉದ್ಯೋಗಾವಕಾಶಗಳನ್ನು ಕೊಡೋ ಒಂದು ಮುಖ್ಯವಾದ ಧ್ಯೇಯ ಈ ಸಂಸ್ಥೆ ಮಾಡ್ತಾ ಇದೆ. ಈ ಸಂಸ್ಥೆಯಲ್ಲಿ ಯಾವುದೇ ವಿದ್ಯಾರ್ಥಿ PUCಗೆ ಬಂದರೆ PG ತನಕ ಮಾಡಿ ಬರೀ ಕೈಯಲ್ಲಿ ಹೋಗುವಂಥ ಇದಿಲ್ಲ. PUCಯಿಂದ PG ತನಕ ಕೊಟ್ಟು ಅವರಿಗೆ ಒಂದು ಉದ್ಯೋಗಾವಕಾಶ ಕೊಟ್ಟು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಉನ್ನತ ಅಥವಾ ಉತ್ತಮ ವಿದ್ಯಾರ್ಥಿಯನ್ನಾಗಿ ಅಥವಾ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ಕೊಡೋದೇ ಈ ಸಂಸ್ಥೆಯ ಉದ್ದೇಶ ಸರ್.
ಸೊ ನಾವು ವಾಸವಿ ಕಾಲೇಜ್ ಮಕ್ಕಳು. ನಮ್ಮ ಕಾಲೇಜಿನಲ್ಲಿ ನಾವು ಇವತ್ತು ಮಹಾಭಾರತ ರ್ಯಾಂಪ್ ವಾಕ್ ಅನ್ನು ಮಾಡಿದ್ದೀವಿ. ನಾನು ಬಂದು ಗಂಗೆ, ಗಾಂಧಾರಿ, ಮತ್ತೆ ಕುಂತಿ, ಮತ್ತೆ ದ್ರೌಪದಿ. ಹಾಗಾಗಿ ನಮ್ಮ 5 ಜನ ಬಂದು ಊರ್ವಶಿ, ಊರ್ಮಿಳಾ ಮಹಾಭಾರತ ಕ್ಯಾರೆಕ್ಟರ್ಸನ್ನು ಪ್ಲೇ ಮಾಡಿದ್ದೀವಿ. ನಮಗೆ ಇವತ್ತು ಸುಲಭವಾದ ಕ್ಯಾಶ್ ಪ್ರೈಸ್ ಬಂತು, ಹಾಗಾಗಿ ನಾವು ತುಂಬ ಖುಷಿಯಾಗಿದ್ದೀವಿ. ಮತ್ತು ಮಹಾಭಾರತ ಥೀಮ್ ಬಂದು ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಸೊ ಇದಕ್ಕೆ ಹೇಳಕ್ಕೆ ಖುಷಿ ಪಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಸತ್ಯಮೂರ್ತಿ, BBA ಫೈನಲ್ ಇಯರು, 6 ಸೆಮ್ಮು. ಪುನೀತ್ ರಾಜ್ಕುಮಾರು 30 ನಿಮಿಟ್ಸಲ್ಲಿ ಮಾಡಿರೋದು. ಫಸ್ಟ್ ಪ್ರೈಸ್ ಗೆದ್ದಿದ್ದೀನಿ.